మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే ಸಂಪ್ರದಿಸಂడి. ಹಾಗೆ ಈಗ ಕಾರ್ಯಕ್ರಮ ಉದ್ಘಾಟಿಸುವಂತಹ ಸಮಯ. ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಾನು ವೇದಿಕೆ ಮೇಲೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಿವೃತ್ತ ಲೋಕಾಯುಕ್ತರಾದಂತಹ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ತೀನಿ. ಸುಧಾ ಅವರು ಹೂಗುಚ್ಛ ನೀಡುವುದರ ಮೂಲಕ ಅವ್ರನ್ನ ಬರಮಾಡ್ಕೋಬೇಕಾಗಿ ವಿನಂತಿ. ಜಸ್ಟಿಸ್ ಸಂತೋಷ್ ಹೆಗ್ಡೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿಯವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಇದೀಗ ಹೂಗುಚ್ಛ ನೀಡುವುದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಸಂತೋಷ್ ಹೆಗ್ಡೆ ಅವರಿಗೆ. ಹಾಗೆ ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿಯವರು ಅನಿರುದ್ಧ ಜಾಕರ್, ಹರ್ಷಿಕಾ ಪುಣೇಶ, ಆಲೋಕಿ, ಅವಿನಾಶ್, ನಿರಂಜನ್, ಅರ್ಚನಾರ್ತಿ ಅವರು ಎಲ್ಲೂ ಕೂಡ ಸಿಗಿದ್ದಾರೆ. ಹಾಗೆ ಅಂಬರೀಶ್ ಅವರು ಕೂಡ ನಮ್ಮ ಜೊತೆಗೆ. ಸಂಜೆಯ ವಂದನೆಗಳು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ, ಇಂತಹ ಕಾರ್ಯಕ್ರಮ ಸುಂದರ ಅಂತ ಅರ್ಥಪೂರ್ಣ ಅಂತ ಹೇಳಿದೆ. ಯಾಕೆಂದರೆ ನನ್ನ ಹಳೆ ಸೇವೆ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಿದರೆ ಅದು ಸಮಾಜದ ಒಂದು ಕರ್ತವ್ಯವನ್ನು ಪೂರೈಸಿದಂಗೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಇವಾಗ ತಾನೇ ಹೇಳಿದ ವಿಚಾರ, ಇವತ್ತಿನ ಸಮಾಜ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಬಹಳ ಕಮ್ಮಿ ಅಂತ ತಿಳ್ಕೊಂಡಿದ್ದೇವೆ ನಾವು. ಅದು ನಿಜ ಕೂಡ. ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆದರೆ ಅದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗ್ತದೆ ಅನ್ನೋದು ನನ್ನ ವಿಚಾರ. ಇಂಥ ಕಾರ್ಯಕ್ರಮದಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ. ಒಂದು, ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹುರುಪು ಬರಬಹುದು. ನಾನು ಇನ್ನೂ ಜಾಸ್ತಿ ಒಳ್ಳೆ ಕೆಲಸ ಮಾಡಿದರೆ ಈ ಸಮಾಜ ನನ್ನನ್ನು ಇನ್ನು ಮುಂದಕ್ಕೂ ಕೂಡ ಗುರುತಿಸ್ಬೋದು ಅನ್ನೋ ಹುರುಪು ಅವರಲ್ಲಿ ಬರಬಹುದು. ಎರಡನೇದು, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮತ್ತು ಇದರ ಬಗ್ಗೆ ತಿಳ್ಕೊಂಡವರಿಗೂ ಕೂಡ ಒಂದು ಹೆಚ್ಚಿನ ಹುರುಪು ಬರಬಹುದು. ನಾವು ಕೂಡ ಒಳ್ಳೆ ಕೆಲಸ ಮಾಡಿದರೆ ಈ ಸಮಾಜ ನಮ್ಮನ್ನು ಕೂಡ ಗುರುತಿಸ್ಬೋದು ಅನ್ನೋದು. ಎಲ್ಲ ಗಣ್ಯರಿಗೂ ನಮಸ್ಕಾರ. ಸುಧಾ ವೆಂಚರ್ಸ್ ನಡೆಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಎಸ್.ವಿ. ಫಿದಾ ಇಂಡಿಯನ್ ಲೆಜೆಂಡರಿ ಅವಾರ್ಡ್ಸ್ ಹಾಗೂ ಎಸ್.ವಿ. ಫಿದಾ ಶೆರೋ ಅವಾರ್ಡ್ಸ್ 2024 ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಸುಧಾ ವೆಂಚರ್ಸ್ ಆಯೋಜಕರಿಗೆ ಶ್ರೀಮತಿ ಸುಧಾ ಅವರಿಗೆ ನನ್ನ ಶ್ಲಾಘನೆಗಳು ಸಲ್ಲಿಸ್ತವೆ. ವಿಶಿಷ್ಟವಾಗಿ ಆಚರಿಸ್ತಾ ಇದ್ದಾರೆ. ಸಾಧಕಿಯರಿಗೆ ಮಾತ್ರ ಅಲ್ಲ, ಸಾಧಕಿಯರ ಹಿಂದೆ ಅವರಿಗೆ ಬೆಂಬಲವಾಗಿ ನಿಂತಿರುವಂತಹ ಪುರುಷರನ್ನು ಕೂಡ ಸನ್ಮಾನಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರಣ ನಾವೊಂದು ವಿಶೇಷವಾದಂಥ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೇವೆ. ಇದು ಅರಿವಿನ, ಜಾಗೃತಿಯ, ಸಮಾನತೆಯ ಮತ್ತು ಅಸಮಾನತೆಯನ್ನು ಪ್ರಶ್ನಿಸುವಂಥ ಒಂದು ಕಾಲ. ಅಬಲೆ ಅಂತ ಅನಿಸ್ಕೊಂಡಂಥ ಮಹಿಳೆ ಸಬಲೀಕರಣದ ಪ್ರಕ್ರಿಯೆಯಲ್ಲಿ ಮುಂದೆ ಸಾಗ್ತಾ ಇರುವಂಥದ್ದಕ್ಕೆ ಸಾಕ್ಷಿಯಾಗಿದ್ದೀವಿ ನಾವು. ಅಂಥ ಕಾಲಘಟ್ಟ ಇದು. ಸಾಮಾಜಿಕವಾಗಿ ಹೊರಗುಳಿಸುವಿಕೆಗೆ ಪ್ರತಿಯಾಗಿ ನೇಪಥ್ಯದಲ್ಲಿರುವಂತಹ ಮಹಿಳೆಯನ್ನು ಒಳಗೊಳ್ಳುವಂತಹ ಕೆಲಸಗಳು ಸಾಧ್ಯ ಆಗ್ತಾ ಇವೆ ಈ ಕಾಲಘಟ್ಟದಲ್ಲಿ. ಅದನ್ನು ವಿದ್ಯಾತ್ಮಕವಾಗಿ ನೋಡಬೇಕು ನಾವು. ಇನ್ಸ್ಪೈರ್ ಇನ್ಕ್ಲೂಷನ್ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ದೀವಿ. ಹೊರಗುಳಿಸುವಿಕೆಯನ್ನ ಬಹಿಷ್ಕರಣ ಅಂತ ಕರೆಯಬಹುದಾಗಿದ್ರೆ, ಒಂದು ಅಂತಃಕರಣದ ಶಕ್ತಿ ನಮ್ಮನ್ನು ಬಲವಾಗಿ ಬೆಸೆಯ್ತಾ ಇದೆ, ಗಟ್ಟಿಗೊಳಿಸ್ತಾ ಇದೆ, ನಮ್ಮನ್ನು ಬೆಳೆಸ್ತಾ ಇದೆ. ಅದನ್ನೇ ನಾನು ವಿದ್ಯಾತ್ಮಕವಾಗಿ ನೋಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಅಲ್ಲಿ ಸಾಧಕರು ಮಾತಾಡ್ತಾರೆ, ನಾವು ಹಾಡೋರು ಇಲ್ಲಿರ್ತೀವಿ. ಮೊದಲನೇದಾಗಿ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸಂತೋಷ್ ಸರ್, ಇಟ್ಸ್ ಅನ್ ಆನರ್ ಟು ಬಿ ಹಿಯರ್. ಧರಣಿ ಮ್ಯಾಮ್, ನಿಮ್ಮ ಲಿರಿಕ್ಸ್ನ, ನಿಮ್ಮ ಸಾಹಿತ್ಯನ ನಾನು ನೋಡಿದ್ದೀನಿ. ಬಿಗ್ ಫ್ಯಾನ್ ಆಫ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಧಾ ಮ್ಯಾಮ್, ಈ ಒಂದು ವೇದಿಕೆ, ಈ ಒಂದು ಅವಾರ್ಡು ಡೆಫಿನೆಟ್ಲಿ ನನ್ನ ಲೈಫಲ್ಲಿ ತುಂಬ ವರ್ಷಗಳ ಕಾಲ ಮೆಮೊರಿಯಲ್ಲಿ ಉಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಏನ್ ಜೋಶ್ ಇಷ್ಟನ, ಎಂತೆಂಥ ಸಾಧಕರು ಇಷ್ಟಿಷ್ಟು ಒಳ್ಳೆ ಮಾತಾಡಿದ್ರು. ಎಲ್ರಿಗೂ ನಮಸ್ಕಾರ. ಎಸ್, ಸ್ವಲ್ಪ ಜೋಶ್ ಕೊಡಿ. ಆ್ಯಂಡ್ ಇಂದ್ರಜಿತ್ ಸರ್, ಹರ್ಷಿಕಾ, ಅನಿರುದ್ಧ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿರಂಜನ್,
ನಾವೇನ್ ಮಾಡಿದೀವಿ ಲೈಫಲ್ಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂಥ ಸಾಧಕರ ಜೊತೆಗೆ ನಾವು ಕೂತ್ಕೊಳ್ಳುವಂತ ಒಂದು ಪೊಸಿಷನ್ ತಗೊಂಡಿದೀವಿ ಅಂತ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಅದೇ ಸರ್ ಹೇಳ್ದಂಗೆ ಆಸೆಗಳನ್ನ ಇಟ್ಕೊಳ್ಳೋಣ, ಆದ್ರೆ ದುರಾಸೆಗಳನ್ನ ಬಿಟ್ಟು ನಮ್ಮ ಒಂದು ವರ್ಕ್ನ, ನಮ್ಮ ಒಂದು ಎಥಿಕ್ಸ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಅಂಡ್ ಏನೇ ಮಾಡಿದ್ರು ಇಂಡಸ್ಟ್ರಿಗಾಗ್ಲಿ ಇಲ್ಲ ಸೊಸೈಟಿಗಾಗ್ಲಿ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.